ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಯುರೋಪ್ನಿಂದ ಭಾರತಕ್ಕೆ 6ನೇ ತಲೆಮಾರಿನ ಯುದ್ಧ ವಿಮಾನದ ಪ್ರಸ್ತಾವನೆ, ಪಾಲುದಾರಿಕೆಯ ಸಮೀಕ್ಷೆ. ನಮಸ್ಕಾರ ಮಿತ್ರರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಇಂದಿನ ರಕ್ಷಣಾ ಸುದ್ದಿ ವಿಭಾಗಕ್ಕೆ ನಿಮಗೆ ಸ್ವಾಗತ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಇತ್ತೀಚೆಗೆ ಭಾರತದ ವಾಯುಪಡೆಗೆ ಒಂದು ಮಹತ್ವದ ಪ್ರಸ್ತಾವನೆ ಬಂದಿದೆ. ಒಂದು ಯುರೋಪಿಯನ್ ರಾಷ್ಟ್ರವು ತನ್ನ 6ನೇ ತಲೆಮಾರಿನ ಯುದ್ಧ ವಿಮಾನ 6th ಜನರೇಷನ್ ಫೈಟರ್ ಜೆಟ್ನ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಔಪಚಾರಿಕವಾಗಿ ಆಹ್ವಾನ ನೀಡಿದೆ ಎಂದು ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಯೊಬ್ಬರು ದೃಢಪಡಿಸಿದ್ದಾರೆ. ಪ್ರಮುಖಾಂಶಗಳು ಏನಿವೆ? ಇದು ಕೇವಲ ವೀಕ್ಷಕ ಅಬ್ಸರ್ವರ್ ಸ್ಥಾನಮಾನವಲ್ಲ, ಬದಲಿಗೆ ಭಾರತವು ಈ ಯೋಜನೆಯಲ್ಲಿ ಪೂರ್ಣ ಪ್ರಮಾಣದ ಪಾಲುದಾರ ರಾಷ್ಟ್ರವಾಗಿ ಭಾಗವಹಿಸುವ ಅವಕಾಶವಿದೆ. ಭಾರತವು ಈ ಕಾರ್ಯಕ್ರಮಕ್ಕೆ ಸೇರಲು ಒಪ್ಪಿದರೆ ಸಂಶೋಧನೆ ಮತ್ತು ಅಭಿವೃದ್ಧಿ R&D ಹಾಗೂ ಕೈಗಾರಿಕಾ ಸಹಭಾಗಿತ್ವಕ್ಕಾಗಿ $7 ಬಿಲಿಯನ್ ಆರ್ಥಿಕ ಕೊಡುಗೆ ನೀಡಬೇಕಾಗಬಹುದು. ಈ ಯುದ್ಧ ವಿಮಾನವು 2040 ನಂತರ ಉತ್ಪಾದನೆಗೆ ಬರಬಹುದು ಎಂದು ನಿರೀಕ್ಷಿಸಲಾಗಿದೆ. ಪ್ರಸ್ತಾವಿತ ಪಾಲುದಾರಿಕೆಯಲ್ಲಿ ರಚನೆಯಲ್ಲಿ ವಿತರಿತ ಉತ್ಪಾದನಾ ಮಾದರಿ ಡಿಸ್ಟ್ರಿಬ್ಯೂಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೆಲ್ ಅಳವಡಿಸಲು ಉದ್ದೇಶಿಸಲಾಗಿದೆ. ಇದರರ್ಥ ಭಾಗವಹಿಸುವ ಪ್ರತಿ ದೇಶವು ವಿಮಾನದ ನಿರ್ದಿಷ್ಟ ಮಾಡ್ಯೂಲ್ಗಳು, ಘಟಕಗಳು ಅಥವಾ ವಿಭಾಗಗಳನ್ನು ತಯಾರಿಸುವ ಜವಾಬ್ದಾರಿ ಹೊಂದಿರುತ್ತದೆ. ಈ ಮೂಲಕ ಎಲ್ಲ ಪಾಲುದಾರ ರಾಷ್ಟ್ರಗಳು ತಂತ್ರಜ್ಞಾನ ಅಭಿವೃದ್ಧಿ, ಕೈಗಾರಿಕಾ ಪೂರೈಕೆ ಸರಪಳಿಗಳು ಮತ್ತು ವಿಮಾನದ ಭವಿಷ್ಯದ ನಿರ್ವಹಣಾ ವ್ಯವಸ್ಥೆಯಲ್ಲಿ ಪಾಲು ಪಡೆಯಲಿವೆ. ಭಾಗವಹಿಸುವ ಪ್ರತಿ ದೇಶದಲ್ಲಿ ವಿಮಾನದ ಭಾಗಶಃ ಜೋಡಣೆಗೂ ಪಾರ್ಷಲ್ ಅಸೆಂಬ್ಲಿಗಳಿಗೂ ಸಹ ಪ್ರಸ್ತಾವನೆ ನೀಡಲಾಗಿದೆ. ಭಾರತದ ನಿಲುವು ಏನು? ಸದ್ಯಕ್ಕೆ ಭಾರತವು ಈ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳುತ್ತದೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಭಾರತೀಯ ವಾಯುಪಡೆಯ ಪ್ರಮುಖ ಕಾರ್ಯತಂತ್ರದ ಗಮನವು ಸ್ವದೇಶಿ ಸುಧಾರಿತ ಮಧ್ಯಮ ಯುದ್ಧ ವಿಮಾನ AMCA ಕಾರ್ಯಕ್ರಮದ ಮೇಲಿದೆ. ಈ 5.5ನೇ ತಲೆಮಾರಿನ ಸ್ಟೆಲ್ತ್ ವಿಮಾನವು 2035 ಹಾಗೂ 37 ವೇಳೆಗೆ ಉತ್ಪಾದನೆಗೆ ಬರಲು ನಿಗದಿಯಾಗಿದೆ. ಹಿರಿಯ ಅಧಿಕಾರಿಯೊಬ್ಬರು ಹೇಳುವಂತೆ 5ನೇ ತಲೆಮಾರಿನ ಯುದ್ಧ ವಿಮಾನದ ಸ್ಪರ್ಧೆಯಲ್ಲಿ ಭಾರತಕ್ಕೆ ಆದ ವಿಳಂಬವನ್ನು ಪುನರಾವರ್ತಿಸಲು ವಾಯುಪಡೆ ಬಯಸುವುದಿಲ್ಲ. ಹೀಗಾಗಿ ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಭಾರತದ ಕಾಲಮಿತಿಗಳು ಮತ್ತು ಕಾರ್ಯತಂತ್ರದ ಹಿತಾಸಕ್ತಿಗಳು ಸಂಪೂರ್ಣವಾಗಿ ಹೊಂದಿಕೆಯಾಗಬೇಕು. ಅಧಿಕಾರಿಗಳ ಮಾತುಗಳಲ್ಲಿ ಹೇಳುವುದಾದರೆ AMCA ಕಾರ್ಯಕ್ರಮವು ನಿರೀಕ್ಷಿಸಿದಂತೆ ಮತ್ತು ನಿಗದಿತ ಸಮಯಕ್ಕೆ ಮುಂದುವರಿದರೆ ನಾವು 6ನೇ ತಲೆಮಾರಿನ ಕಾರ್ಯಕ್ರಮಕ್ಕಾಗಿ ಸ್ವದೇಶಿ ಪ್ರಯತ್ನದ ಕಡೆಗೆ ಗಮನ ಹರಿಸಬಹುದು. 2030 ವೇಳೆಗೆ ನಾವು ನಮ್ಮದೇ ಆದ 6ನೇ ತಲೆಮಾರಿನ ಯುದ್ಧ ವಿಮಾನದ ಯೋಜನೆ ಸಿದ್ಧಪಡಿಸಬೇಕು ಮತ್ತು 2035 ವೇಳೆಗೆ ಅದರ ಕೆಲಸವನ್ನು ಆರಂಭಿಸಬೇಕು. ಈ ಹೇಳಿಕೆಗಳು ಭಾರತವು 2 ಸಮಾನಾಂತರ ಮಾರ್ಗಗಳನ್ನು ತೂಗುತ್ತಿದೆ ಎಂಬುದನ್ನು ಸೂಚಿಸುತ್ತವೆ. ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ 6ನೇ ತಲೆಮಾರಿನ ಕಾರ್ಯಕ್ರಮಕ್ಕೆ ಸೇರುವುದು AMCA ಯಶಸ್ಸಿನ ನಂತರ ಸಂಪೂರ್ಣವಾಗಿ ಸ್ವದೇಶಿ ಪ್ರಯತ್ನಕ್ಕೆ ನಿರ್ಮಿಸುವುದು. AMCA ಅಭಿವೃದ್ಧಿ ಈಗಾಗಲೇ ನಡೆಯುತ್ತಿರುವುದರಿಂದ ಯುರೋಪಿಯನ್ ಕಾರ್ಯಕ್ರಮದಲ್ಲಿ ಪಾಲುದಾರರಾಗಲು ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ರಕ್ಷಣೆ, ಕೈಗಾರಿಕೆ ಮತ್ತು ಕಾರ್ಯತಂತ್ರದ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಸಮನ್ವಯ ಬೇಕಾಗುತ್ತದೆ. ಭಾರತೀಯ ಸೇನೆಗಾಗಿ BVS-10 ಸಿಂಧೂ ವಾಹನಗಳು, BAE ಸಿಸ್ಟಮ್ಸ್ ಮತ್ತು L&T ನಡುವೆ ಒಪ್ಪಂದ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಭಾರತೀಯ ಸೇನೆಯು BVS-10 ಸಿಂಧು ಎಂಬ ಅತ್ಯಾಧುನಿಕ ವಾಹನಗಳ ಖರೀದಿಗಾಗಿ
ಲಾರ್ಸನ್ ಅಂಡ್ ಟೂಬ್ರೋ L&T ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಕಾರ್ಯಕ್ರಮಕ್ಕಾಗಿ L&T BAE ಸಿಸ್ಟಮ್ಸ್ನೊಂದಿಗೆ ಕೈ ಜೋಡಿಸಿದೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸ್ಥಳೀಯ ಉತ್ಪಾದನೆ. ಈ ಒಪ್ಪಂದದ ವಿಶೇಷತೆ ಏನೆಂದರೆ BVS10 ವೇದಿಕೆಯ ಮೂಲ ತಯಾರಕರಾದ BAE ಸಿಸ್ಟಮ್ಸ್ ಹ್ಯಾಗ್ಲ್ಯಾಂಡ್ಸ್ ತಾಂತ್ರಿಕ ಮತ್ತು ವಿನ್ಯಾಸದ ಬೆಂಬಲದೊಂದಿಗೆ L&T ಕಂಪನಿಯು ಈ BVS10 ಸಿಂಧು ವಾಹನಗಳನ್ನು ಸಂಪೂರ್ಣವಾಗಿ ದೇಶೀಯವಾಗಿ ಅಂದರೆ ಗುಜರಾತ್ನ ಹಜಿರಾದಲ್ಲಿರುವ ತನ್ನ ಶಸ್ತ್ರಸಜ್ಜಿತ ವ್ಯವಸ್ಥೆಗಳ ಸಂಕೀರ್ಣದಲ್ಲಿ ಉತ್ಪಾದಿಸಲಿದೆ. ಅಂದರೆ ಇದು ನಿಜವಾದ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಒಂದು ದೊಡ್ಡ ಉತ್ತೇಜನ ನೀಡಿದೆ. ಈ ಒಪ್ಪಂದವು ಆರಂಭಿಕ ನಿಯೋಜನೆ, ನಿರ್ವಹಣೆ ಮತ್ತು ಸಂಪೂರ್ಣ ಜೀವಮಾನದವರೆಗೆ ಅಗತ್ಯವಿರುವ ಸಮಗ್ರ ಸಂಯೋಜಿತ ಲಾಜಿಸ್ಟಿಕ್ ಬೆಂಬಲ ಪ್ಯಾಕೇಜ್ ಅನ್ನು ಒಳಗೊಂಡಿದೆ. ಭಾರತೀಯ ಭೂಪ್ರದೇಶಕ್ಕೆಂದೇ ವಿನ್ಯಾಸ. BVS10 ಸಿಂಧು. ಈ BVS10 ಸಿಂಧು ವಾಹನಗಳು ಸಾಮಾನ್ಯ BVS10 ವಾಹನಗಳಿಗಿಂತ ಹೆಚ್ಚು ನವೀಕರಿಸಿದ ರೂಪಾಂತರಗಳಾಗಿವೆ. ಇವುಗಳನ್ನು ವಿಶೇಷವಾಗಿ ಭಾರತದ ವೈವಿಧ್ಯಮಯ ಭೂಪ್ರದೇಶ ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಮಾರ್ಪಾಡು ಮಾಡಲಾಗಿದೆ. ಇದರರ್ಥ ಅವು ಎತ್ತರದ ಪ್ರದೇಶಗಳು, ಮರುಭೂಮಿ, ಜೌಗು ಪ್ರದೇಶಗಳು ಮತ್ತು ಜಲಚರ ಪರಿಸರ ಸೇರಿದಂತೆ ಎಲ್ಲ ಕಡೆ ಉತ್ತಮವಾಗಿ ಕಾರ್ಯನಿರ್ವಹಿಸಬಲ್ಲವು. ನಡೆದ ಕಠಿಣ ಪ್ರಯೋಗಗಳಲ್ಲಿ ಈ ವಾಹನಗಳು ಯಾವುದೇ ದೋಷವಿಲ್ಲದೆ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿವೆ. ಇವು ಸಮುದ್ರ ಮಟ್ಟದಲ್ಲಿ ಹಾಗೂ ಎತ್ತರದ ಪ್ರದೇಶಗಳೆರಡರಲ್ಲೂ ಯಶಸ್ವಿಯಾಗಿ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿವೆ. ಭದ್ರತೆ ಮತ್ತು ಆತ್ಮನಿರ್ಭರತೆಗೆ ಬದ್ಧತೆ. BAE ಸಿಸ್ಟಮ್ಸ್ನ ಹ್ಯಾಗ್ಲ್ಯಾಂಡ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಟಾಮಿ ಗುಸ್ತಾಫ್ಸನ್ ರಾಸ್ಕ್ ಅವರು BVS10 ವಾಹನದ ಸಾಟಿ ಇಲ್ಲದ ಚಲನಶೀಲತೆ, ನಮ್ಯತೆ ಮತ್ತು ವಿಪರೀತ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಭಾರತೀಯ ಸೇನೆಯ ಪ್ರಮುಖವೆಂದು ಪರಿಗಣಿಸಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಉತ್ಪಾದನೆ ಮತ್ತು ತಂತ್ರಜ್ಞಾನಗಳ ವರ್ಗಾವಣೆಗೆ ನಮ್ಮ ಬದ್ಧತೆಯನ್ನು ಇದು ತೋರಿಸುತ್ತದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮವು ಭಾರತೀಯ ಸೇನೆಯ ವಿವಿಧ ನಿಯೋಜನೆ ಸನ್ನಿವೇಶಗಳಲ್ಲಿ ಕಾರ್ಯಾಚರಣೆಯ ಮತ್ತು ಕಾರ್ಯತಂತ್ರದ ಚಲನಶೀಲತೆಯನ್ನು ಹೆಚ್ಚಿಸಲಿದೆ. ಜೊತೆಗೆ ರಕ್ಷಣಾ ಉತ್ಪಾದನೆಯಲ್ಲಿ ಭಾರತದ ಕೈಗಾರಿಕಾ ಸ್ವಾವಲಂಬನೆಯನ್ನು ಬಲಪಡಿಸುತ್ತದೆ. L&Tಯ ಪ್ರೆಸಿಷನ್ ಇಂಜಿನಿಯರಿಂಗ್ ಮತ್ತು ಸಿಸ್ಟಮ್ಸ್ ವಿಭಾಗದ ಮುಖ್ಯಸ್ಥರಾದ ಅರುಣ್ ರಾಮಚಂದಾನಿ ಅವರು ಈ ಒಪ್ಪಂದವು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಭಾರತದ ರಕ್ಷಣಾ ಭೂದೃಶ್ಯದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಇದರ ವಿಶಿಷ್ಟ ಸಾಮರ್ಥ್ಯಗಳು. BVS10 ವಾಹನದ ಕೀಲು ಸಂಧಿಯಂತಹ ಆರ್ಟಿಕ್ಯುಲೇಟೆಡ್ ಚಲನಶೀಲತೆಯು ಹಿಮ, ಮಂಜುಗೆಡ್ಡೆ, ಕಲ್ಲು, ಮರಳು, ಕೆಸರು, ಜೌಗು ಪ್ರದೇಶಗಳು ಹಾಗೂ ಕಡಿದಾದ ಪರ್ವತ ಪರಿಸರಗಳು ಸೇರಿದಂತೆ ಎಲ್ಲ ಕಡೆ ಅತ್ಯುತ್ತಮ ಕುಶಲತೆಯನ್ನು ಒದಗಿಸುತ್ತದೆ. ಇದರ ಜಲಚರ ವೈಶಿಷ್ಟ್ಯಗಳಿಂದಾಗಿ ಇದು ಪ್ರವಾಹ ಪೀಡಿತ ಪ್ರದೇಶಗಳು ಅಥವಾ ಕರಾವಳಿ ನೀರಿನಲ್ಲಿಯೂ ಸಹ ಈಜಲು ಸಾಧ್ಯವಾಗುತ್ತದೆ. ಇವು ಸೈನಿಕರು ಮತ್ತು ಸರಬರಾಜುಗಳನ್ನು ಸಾಗಿಸಲು ಹಾಗೂ ಆಧುನಿಕ ಕಾರ್ಯಾಚರಣೆಯ ಪರಿಸರದಲ್ಲಿ ಯಾವುದೇ ಅಪಾಯವನ್ನು ಎದುರಿಸಲು ಸಹಾಯಕವಾಗಿವೆ. ಇನ್ನು ಇದರ ವಿನ್ಯಾಸವು ಮಾಡ್ಯುಲರ್ ಆಗಿದ್ದು ಇದನ್ನು ವಿವಿಧ ಮಿಷನ್ಗಳಿಗೆ ಮರುಸಂರಚಿಸಬಹುದು. ಉದಾಹರಣೆಗೆ ಸಿಬ್ಬಂದಿ ಸಾಗಣೆ, ಕಮಾಂಡ್ ಮತ್ತು ನಿಯಂತ್ರಣ, ಆಂಬ್ಯುಲೆನ್ಸ್ ಸೇವೆ, ವಾಹನ ದುರಸ್ತಿ ಮತ್ತು ಚೇತರಿಕೆ, ಲಾಜಿಸ್ಟಿಕ್ಸ್ ಬೆಂಬಲ ಮತ್ತು ಶಸ್ತ್ರಾಸ್ತ್ರಗಳನ್ನು ಅಳವಡಿಸಲು ಸಹ ಇದನ್ನು ಬಳಸಬಹುದು. ಸದ್ಯ ಈ ವಾಹನವು ಆಸ್ಟ್ರಿಯಾ, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಸ್ವೀಡನ್, ಉಕ್ರೇನ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳಲ್ಲಿ ಸೇವೆಗಳಲ್ಲಿದೆ. ಜರ್ಮನ್ ಸೈನ್ಯವೂ ಸಹ ಇದಕ್ಕೆ ಆದೇಶ ನೀಡಿದೆ. ಈ ಒಪ್ಪಂದವು BVS10 ವಾಹನದ ಏಷ್ಯಾದಲ್ಲಿನ ಮೊದಲ ವಿಸ್ತರಣೆಯನ್ನು ಗುರುತಿಸುತ್ತದೆ. ಇದು ಭಾರತದ ರಕ್ಷಣಾ ವಲಯದಲ್ಲಿನ ದೊಡ್ಡ ಸಾಧನೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.